ಅವರ ಅನಾರೋಗ್ಯದ ದಿನಗಳ ಬಗ್ಗೆನೇ ಮಾತಾಡೋದಾಯ್ತು. ಅಂದರೆ ನೀವು ನೋಡ್ಕೊಳ್ತಾ ಇರ್ತೀರಾ, ಆಮೇಲೆ ದೆಹಲಿಗೆ ಬಂದು ಅವರ ಕುಟುಂಬದವರು ಅವ್ರನ್ನ ಕರ್ಕೊಂಡು ಹೋಗ್ತಾರೆ. ಸೊ ಅದೊಂಥರ ನಿಮಗೆ ಟಫ್ ಸಿಚುವೇಶನ್. ಈ ಕಡೆ ಅವ್ರ ಅನಾರೋಗ್ಯ ಇದ್ದಾರೆ, ಈ ಕಡೆ ಅವ್ರು ನಿಮ್ಮ ಜೊತೆ ಇರೋದಿಲ್ಲ, ಆ ಕಡೆ ಹೋಗ್ತಾರೆ ಅನ್ನೋಂತಹ ಒಂದಿಷ್ಟು ಟಫ್ ಸಿಚುವೇಶನ್ ನಿಮಗೆ ನೋಡಬೇಕಾಗತ್ತೆ. ಆಮೇಲೆ ಅವ್ರನ್ನ ನೋಡ್ಕೊಳ್ತಾ ಇರ್ಬೇಕಾದ್ರೆ ವಿರೋಧ ಕೂಡ ವ್ಯಕ್ತವಾಗುತ್ತೆ. ಸೊ ಇದೆಲ್ಲವನ್ನ ನೀವು ಹೇಗೆ ಮ್ಯಾನೇಜ್ ಮಾಡ್ಕೊಂಡ್ರಿ, ನೀವು ನಿಮ್ಮನ್ನು ಹೇಗೆ ಗಟ್ಟಿ ಮಾಡ್ಕೊಂಡ್ರಿ ಆ ಟೈಮಲ್ಲಿ? So I think it was a very trying period. Trying is a very small word. Trauma. Yeah, it's a very traumatic period of my life. And there's a saying that ಕಷ್ಟ ಕಾಲದಲ್ಲಿ ಜನಗಳು ಏನು ಅಂತ ಗೊತ್ತಾಗುತ್ತೆ ಅಂತ. ಅವ್ರದ್ದು ವ್ಯಕ್ತಿತ್ವ ಏನು, ಅವ್ರದ್ದು ನಿಜ ಸ್ವರೂಪ ಏನು ಅಂತ ಗೊತ್ತಾಗತ್ತೆ ಅಂತ ಹೇಳ್ತಾರಲ್ವಾ ಜನಗಳು. ಸೊ ತುಂಬ ಜನದ್ದು ನಿಜ ಸ್ವರೂಪ ನನ್ನ ಕಣ್ಣು ಮುಂದೆ ಬಂದ್ಬಿಡ್ತು ಅವಾಗ. ಆ ಟೈಮಲ್ಲಿ ತುಂಬ ಜನದ್ದು ನಾನು ಯಾರ್ಯಾರು ತುಂಬ ಜನಕ್ಕೆ ಮರ್ಯಾದೆ ಕೊಡ್ತಾ ಇದ್ದೆ, ಒಳ್ಳೆ ಜನ ಅಂತ ಅನ್ಕೋತಾ ಇದ್ದೆ. ನಾನೇನು ಅವ್ರ ಲೈಫಲ್ಲಿ ಇಂಟರ್ಫಿಯರ್ ಮಾಡ್ತಾ ಇರಲಿಲ್ಲ.